ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ಸುಮಾರು 136 ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಈ ಸರ್ಕಾರ ಯಾವುದೇ ಭಯ ಅಂಜಿಕೆ ಇಲ್ಲಾರ್ದೇ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದಿದೆ. ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರ್ದೇ ಯಾರಾದರೂ ಒಬ್ಬ ನೇತಾರ, ಯಾರಾದರೂ ಒಬ್ಬ ನಾಯಕ ಇವತ್ತು ಈ ರಾಜ್ಯದಲ್ಲಿ ಉಳ್ಕೊಂಡಿದ್ದಾರ ಅಂತಂದರೂ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತ ಹೇಳಕ್ಕೆ ಬಯಸ್ತೀವಿ. ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಾಗಿರ್ಬೋದು, ಕಳೆದ ಬಾರಿ 2013ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅವರು ಹಲವಾರು ಈ ರಾಜ್ಯದ ಜನರಿಗೆ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಅನ್ನಭಾಗ್ಯ ಆಗಿರ್ಬೋದು, ಅಕ್ಷರ ಭಾಗ್ಯ ಆಗಿರ್ಬೋದು, ಹಲವಾರು ಭಾಗ್ಯಗಳನ್ನು, ಶಾದಿ ಭಾಗ್ಯ ಆಗಿರ್ಬೋದು, ಇಂಥ ಹಲವಾರು ಭಾಗ್ಯಗಳನ್ನು ಇವತ್ತಿನ ದಿವಸ ಅವರು ನೀಡಿರ್ತಕ್ಕಂಥದ್ದಿದೆ. ಆ ಭಾಗ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲ ಸಮುದಾಯದವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದಿದೆ, ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಅವ್ರ ನೇತೃತ್ವದಲ್ಲೇ ಇವತ್ತು ದಿವಸ ಮತ್ತೊಂದು ಸಲ ಸರ್ಕಾರ ಬಂದಿರೋದ್ರಿಂದ ಅವರಿಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಅಂತೇಳಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಗೌರವಯುತವಾಗಿ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ, ಅದೇ ಎರಡು ಮಾತೇ ಇಲ್ಲ. ಆದರೂ ಸಹಿತ ಇವತ್ತು ದಿವಸ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಏನು ನೋಡ್ತಾ ಇದ್ದೀವಿ? 2.5 ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ, 2.5 ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಅಂತೇಳಿ. ಎಲ್ಲಿ ಆಗಿದೆ ಇದು ಯಾರು ಡಿಸ್ಕಸ್ ಮಾಡ್ಯಾರ? ಏನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಹೇಳ್ಯಾರ? ಏನು ಸೋನಿಯಾ ಗಾಂಧಿ ಮೇಡಮ್ ಅವ್ರು ಹೇಳ್ಯಾರ? ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ? ವೇಣುಗೋಪಾಲ್ ಹೇಳ್ಯಾರ? ಯಾರು ಹೇಳ್ಯಾರ? ಯಾರೂ ಹೇಳೇ ಇಲ್ಲ. 136 ಶಾಸಕರು ಸೇರಿ ಶಾಸಕಾಂಗದ ಪಕ್ಷದ ನಾಯಕನನ್ನಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಆಯ್ಕೆ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ದಕ್ಷತೆಯಿಂದ, ನಿಷ್ಠೆಯಿಂದ, ಸತ್ಯದಿಂದ, ನ್ಯಾಯದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ನಡಬರ್ಕ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾರೋ 3-4 ಮಂದಿ MLAಗಳು ಹೋಗಿ ಅವ್ರು ಹ್ಯಾಂಗಾಗಿ ಹೀಗಾಗಲಿ ಅಂತೇಳಿ, ಅವರು ನಮ್ಮವ್ರು MLA, ಅವ್ರೇನು ಬೇರೆ ಅಲ್ಲ. ಅವರು ಹೋಗಿ ಸಿದ್ದರಾಮಯ್ಯನವರಿಗೆ ಇಳಿಸಿ ಮತ್ತವ್ರಿಗೆ ಕೊಡ್ರಿ. ನಾವೇನಂತೀವಿ ಅಂತಂದರೆ ಇವತ್ತು ದಿವಸ ಈ ರಾಜ್ಯದಲ್ಲಿ ಅವ್ರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಪಂಚ ಗ್ಯಾರಂಟಿಗಳನ್ನು ಇವತ್ತು ದಿವಸ ಈ ರಾಜ್ಯದ ಎಲ್ಲ ಜನರಿಗೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು, ಅದು ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಶೋಷಿತರಾಗಿರ್ಬೋದು, ಮೇಲ್ವರ್ಗದರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ರಿಗೂ ಇವತ್ತು ದಿವಸ ಪ್ರತಿಯೊಂದು ಒಂದಿಲ್ಲ ಒಂದು ಯೋಜನೆಯನ್ನು ಅವರು ಮನೆ ಬಾಗಿಲಿಗೆ ಒಬ್ಬ ಸದಸ್ಯನಿಗೆ ನೀಡಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಯಾವುದೇ ಹಿಂದುಳಿದ ಒಬ್ಬರಿಗೆ ನೇತಾರ ಇಲ್ಲ. ಅದು ಸಿದ್ದರಾಮಯ್ಯನವರು ಇವತ್ತು ಒಬ್ಬ ಹಿಂದುಳಿದ ವರ್ಗದಲ್ಲಿ ಒಬ್ಬ ಮಹಾನ್ ನಾಯಕ ಇರೋದ್ರಿಂದ, ಅವರು ಹಿಂದುಳಿದ ವರ್ಗದ ನಾಯಕರಾಗಿರೋದ್ರಿಂದ ಅವರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಬಾರ್ದು ಅಂಥೇಳಿ ನಾವು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹಿಂದುಳಿದರು, ಅಲ್ಪಸಂಖ್ಯಾತರು, ದಲಿತರು ಅವ್ರಿಗೆ ಅವ್ರು ವಿಚಾರ ಮಾಡ್ತಾರೆ. ಎಲ್ಲ ಗೊತ್ತಿದೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಪೂರ್ಣಾವಧಿ CM ಮಾಡಿರಿ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನು ಅವಧಿ ಮುಕ್ತಾಯ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥವರಿಗೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಕೆಲವು ಬಾರಿ ರೀಸಫಲ್ ಮಾಡೋದು ಅನಿವಾರ್ಯತೆ ಆಗುತ್ತೆ. ಆ ರೀತಿ ಮಾಡಿದಾಗ ಏನು ರೀಸಫಲ್ ಮಾಡ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ. ರೀಸಫಲ್ ಮಾಡಲಿ, ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ, ಅದು ಬದಲಾವಣೆ ಮಾಡ್ತಾರೆ 2.5 ವರ್ಷಕ್ಕೆ. ಯಾಕೆ 136 ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕೆಲವೊಬ್ಬರಿಗೆ ತೆಗೆದು ಕೆಲವೊಬ್ಬರಿಗೆ ಮಾಡ್ತಕ್ಕಂಥದ್ದು ಇದೆ. ನಾಯಕತ್ವ ಬದಲಾವಣೆ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು, ಬದಲಾವಣೆ ಆಗ್ಬೋದು, ಅದು ಮಾಡ್ಬೋದು. ಮಾಂತೇಶ್ ಕೌಲ್ಗಿ. ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ರಾಜ್ಯದಲ್ಲಾಗಲಿ ಅಥವಾ ದೇಶದಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ ಅಧಿಕಾರ ಸಿಗೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೆಗೆದು ಹಾಕ್ತೀನಿ, ತೆಗಿತೀವಿ, ಬೇರೆಯವ್ರಿಗೆ ಇಲ್ಲಿವರೆಗೂ ನಮ್ಮ ರಾಜ್ಯದ ಇತಿಹಾಸ ನೋಡಿದಾಗ ಮೇಲ್ವರ್ಗದವರೇ ಆಳ್ವಿಕೆ ಮಾಡ್ಕೊತ ಬಂದು ನಾವು ನೋಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಅಧಿಕಾರ ಸಿಕ್ಕಾಗ ಅದನ್ನು ಅರ್ಧದಲ್ಲೇ ಮೊಟಕುಗೊಳಿಸೋದು ಎಷ್ಟು ನ್ಯಾಯ? ದಲಿತ, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದುಳಿದವರು ಅಧಿಕಾರ ಮಾಡಬೇಕು.
ಆ ನಿಟ್ಟಿನಲ್ಲಿ ಹಿಂದುಳಿದವ್ರಿಗೆ ಮುಂದುವರಿಲಿ. ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಕೂಡ ಮೇಲ್ವರ್ಗದವ್ರಿಗೆ ಅಧಿಕಾರ ಮಾಡ್ತಾ ಬಂದಿದ್ರು ನಾವು ಕಂಡಿರುವಂಥ ವಿಷಯ. ದಲಿತರಿಗೆ ಹಿಂದುಳಿದವರಿಗೆ ಅಧಿಕಾರ ಕೊಡೋದೇ ಕಷ್ಟ ಆಗಿರುವ ಒಂದು. ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗಿರೋವರೇ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಪ್ರಜಾಪ್ರಭುತ್ವ ಹೇಳುತ್ತದೆ ಬಹುಸಂಖ್ಯಾತ ಬಹುಮತದೆಡೆಗೆ ಅಧಿಕಾರ ಇರಬೇಕಂತ. ಈಗ ನಾವು ಬಹುಸಂಖ್ಯಾತರ ಮತ ಹಾಕಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಾಗ ಆ ಬಹುಸಂಖ್ಯಾತರ ಅಧಿಕಾರ ಯಾಕೆ ಕಿತ್ಕೊಳ್ತೀವಿ? ಆ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಂದುವರಿಸ್ಬೇಕಂತ ನಾವು ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ ವಿನಂತಿ ಮಾಡ್ಕೊಳ್ತೀವಿ. ದಲಿತ ಸಿ ಎಂ ಆಗ್ಬೇಕಂತ ಲಾಬಿ ನಡೆದ ಅದೇ ದಲಿತ ಸಿ ಎಂ ಆಗಬೇಕು ಅಂತ ನಮ್ದು ಒತ್ತಾಯ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಹೋರಾಟಕ್ಕೆ ಇಲ್ಲಿವರೆಗೆ ಯಾರು ಕಿವಿಗೊಟ್ಟಿಲ್ಲ. ದಲಿತ ಮುಖ್ಯಮಂತ್ರಿಗಳಾಗಲಿ, ಆಗಬೇಕು, ಆಗಬಾರ್ದು ಅಂತ ಏನೂ ಇಲ್ಲ. ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಮಾಡಬೇಕು. ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷ ಎಂದೋ ದಲಿತ ಮುಖ್ಯಮಂತ್ರಿಗಳು ಮಾಡಬೇಕು. ಯಾಕಂತಂದರೆ ದಲಿತರಿರೋದೇ ಕಾಂಗ್ರೆಸ್ ಪಕ್ಷ ಜೊತೆಗೆ. ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಸೋದು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರೇ. ಅವ್ರಿಗೆ ಅಧಿಕಾರ ಕೊಡಲಿಲ್ಲ ಅಂದರೆ ಯಾರಿಗೆ ಅಧಿಕಾರ ಕೊಡ್ತೀರಿ? ದಲಿತರು ಮುಖ್ಯಮಂತ್ರಿ ಆಗಬಾರ್ದಂತೇನಿಲ್ಲ. ದಲಿತರ ಮುಖ್ಯಮಂತ್ರಿನೂ ಆಗ್ಬೋದು. ಅದು ಅವಕಾಶ ಹೈಕಮಾಂಡ್ ಕಲ್ಪಿಸ್ಕೊಳ್ಳೋದು ಹೈಕಮಾಂಡ್ ಬಿಟ್ಟು ವಿಷಯ.